ಮಾರ್ನಿಂಗ್ ವರ್ಕೌಟ್ ಆಯ್ತು ನಂದು. ಆ್ಯಂಡ್ ಇವಾಗ ಇನ್ನೊಂದು ವರ್ಕೌಟ್ ಇರುತ್ತೆ, ಅದನ್ನ ಮಾಡೋಣ. ಸೊ ನೀವೇನಾದರೂ ತಮ್ಮನೇಲಿ ನೋಡಿ ಬಂದಿದ್ರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ನೂ ಟೈಮ್ ಇದೆ. ಸೊ ಈ ವಿಡಿಯೋನ ಪೂರ್ತಿ ಲಾಸ್ಟ್ವರೆಗೆ ನೋಡ್ತಾ ಇರಿ. ಆ್ಯಂಡ್ ಅದರಲ್ಲಿ ನಾನು ಹೇಳ್ತೀನಿ ಸೊ ವಾಟ್ ಐ ಮೆಂಟ್ ಅಂತ. ಆ್ಯಂಡ್ ಎಸ್, ನಮ್ಮ ಫ್ಯಾಮಿಲಿಯಲ್ಲಿ ನಾವು 6 ಜನ ಇರೋದು. 6 ಜನ ಯಾರ್ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಪೇರೆಂಟ್ಸ್ ಇಬ್ಬರು ಊರಿಗೆ ಹೋಗಿದ್ದಾರೆ. ಸೊ ಅವರಿಬ್ಬರನ್ನ ಬಿಟ್ಟು, ನನ್ನ ಬಿಟ್ಟು ಇನ್ನೂ 3 ಜನ ಇದ್ದಾರೆ. ಅವ್ರ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಇರೋದು 3 ಮೆಂಬರ್ಸ್, ಬಟ್ ರೀಸೆಂಟಾಗಿ 6 ಮೆಂಬರ್ಸ್ ಆಗಿದ್ದೀವಿ. ಹೆಂಗೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಟೋಟಲ್ 3 ನಾಯಿ ಬಂದಿದೆ. ಆ್ಯಂಡ್ ಅದು ಹೆಂಗೆ ಬಂತು, ಅದ್ರ ಸ್ಟೋರಿ ಏನು, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆ್ಯಂಡ್ ಇದ್ರ ಹೆಸರು ಬಂದುಬಿಟ್ಟು ಬ್ರೌನಿ, ಬಿಕಾಸ್ ಇದು ಫುಲ್ ಬ್ರೌನ್ ಆಗಿದೆ ಅದಕ್ಕೆ. ಆ್ಯಂಡ್ ಇನ್ನೊಂದು ನಾಯಿ ಇದೆ, ಅದ್ರ ಹೆಸರು ನೈಮೇರಿಯಾ. ಆ್ಯಂಡ್ ಇವೆರಡರದ್ದು ಅಮ್ಮ, ಅದಕ್ಕೆ ಮೊಸಳೆ ಅಂದರೆ ಕ್ರೊಕೊಡೈಲ್ ಅಂತ ಹೆಸರಿಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ತೋರಿಸ್ತೀನಿ. ಇವಾಗ ನಮ್ಮ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ನಾನು ವರ್ಕೌಟ್ ಮಾಡೋದು ಕೂಡ ರೀಸನ್ಸ್ ಇದೆ. ಯಾಕಂತಂದರೆ ಮುಂಚೆ ನಾನು ಸ್ಪೋರ್ಟ್ಸಲ್ಲಿ ಜಾಸ್ತಿ ಇದೆ. ಆವಾಗ ಎಲ್ಲ ಡಿಫ್ರೆಂಟ್ ಸ್ಪೋರ್ಟ್ಸಿಗೆ ಅದೇ ಥರದ ವರ್ಕೌಟ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಕಾಲೇಜ್ ಮುಗಿದ್ಮೇಲೆ ಕೂಡ ನಾನೊಂದು ಸ್ಪೋರ್ಟ್ಸಲ್ಲಿ ಒಂದು ಕರಿಯರ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿದೆ. ಆ್ಯಂಡ್ ನೋಡಬೇಕು ಅದಕ್ಕೆ ಸಪೋರ್ಟ್ ಎಷ್ಟು ಸಿಗುತ್ತೆ ಅಂತ. ಆ್ಯಂಡ್ ನನಗೆ ಸಪೋರ್ಟ್ ಸಿಗಬೇಕಂದ್ರೆ ಫಸ್ಟ್ ನಾನು ಏನಾದರೂ ಅಚೀವ್ ಮಾಡಬೇಕು ಫಸ್ಟು ಬೇಸಿಕ್ಕಾಗಿ. ಸೊ ಅದಕ್ಕೆ ಇವಾಗ ಯಾವ ಸ್ಪೋರ್ಟ್ ಅಂತಂದರೆ ಸೈಕ್ಲಿಂಗು. ಅದಕ್ಕೆ ನಾನು ಇವತ್ತು ನೀವು ನೋಡಿದ್ರಿ ಮುಂಚೆ ನಾನು ಸೈಕ್ಲಿಂಗ್ ಕೂಡ ಮಾಡ್ತೀನಿ. ಅದ್ರ ಸಲುವಾಗಿ ಇವಾಗ ಮಾಡ್ತಿರೋ ವರ್ಕೌಟ್ ಕೂಡ. ಬಿಕಾಸ್ ಲೀನ್ ಬಲ್ಕ್ ಮಾಡಬೇಕು ನಾನು ಆ್ಯಕ್ಚುಲಿ. ಅಂದರೆ ಸ್ವಲ್ಪ ಬಾಡಿ ಮಾಸ್ನ ಕಮ್ಮಿ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ವರ್ಕೌಟ್ ಮಾಡ್ತಾ ಇರೋದು. ಆ್ಯಂಡ್ ಎಸ್, ನಾನು ಒಂದು ರೇಸ್ ಇದೆ, ಆ ರೇಸಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಆ್ಯಂಡ್ ಐ ವಾಂಟ್ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ದ ವರ್ಲ್ಡ್ ಸ್ಟೇಜ್. ಸೊ ಅದೊಂದು ಡ್ರೀಮ್ ಇದೆ, ನಾಟ್ ಓನ್ಲಿ ಇನ್ ಸೈಕ್ಲಿಂಗ್, ಯಾವುದಾದ್ರೂ ಸ್ಪೋರ್ಟಲ್ಲಿ ಅಂತ ಚಿಕ್ಕವನಿದ್ದಾಗಿಂದ ಇತ್ತು. ಬಟ್ ನೌ ಇಟ್ಸ್ ಸೈಕ್ಲಿಂಗ್. ಸೊ ನೋಡೋಣ. ಆ್ಯಂಡ್ ಎಸ್, ಇನ್ನೂ 2 ನಾಯಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ನೈಮೇರಿಯಾ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ. ಸೊ ಶೀಸ್ ಅ ಗರ್ಲ್, ನೈಮೇರಿಯಾ. ಒಳಗಡೆ ಇದ್ದಿದ್ದು ಬಾಯ್. ಇವಾಗ ಅವರಮ್ಮ ಮೊಸಳೆ. ಸೊ ಇವರು ಹೆಂಗೆ ಬಂದರು ನಮ್ಮ ಮನೇಲಿ ಅಂತಂದರೆ, ನಾವೇನು ಈ ನಾಯಿನ ತಂದು ಸಾಕಿಲ್ಲ. ಬಟ್ ಆದರೆ ಒಂದು ದಿವಸ ಆ ದೊಡ್ಡ ನಾಯಿ ಬಂದು ನಮ್ಮ ಮನೆಯಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಮರಿ ಹಾಕಿತ್ತು. ಆ್ಯಂಡ್ ನಮ್ಮ ಮನೇಲಿ ಟು ಬಿ ಆನೆಸ್ಟ್, ನಮ್ಮ ಅಪ್ಪ ಅಮ್ಮಗೆ ನಾಯಿ ಸಾಕೋದು ಅದೆಲ್ಲ ಆಗಲ್ಲ. ನಾಟ್ ಬಿಕಾಸ್ ಇಷ್ಟ ಇಲ್ಲ ಅಂತಲ್ಲ, ಬಟ್ ಅದು ಎಲ್ಲ ಗಲೀಜು ಮಾಡೋದು ಅದೆಲ್ಲ ಹಿಡ್ಸಲ್ಲ. ನಮ್ಮ ಮನೆ ತುಂಬ ಕ್ಲೀನಾಗಿ ಇಡಬೇಕಂತ ಹೇಳ್ತಾರೆ. ಆ್ಯಂಡ್ ಎಸ್, ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇವಾಗ ಕೂಡ ನಮ್ಮ ಜೊತೆಗೆ ಇದೆ. ಆ್ಯಂಡ್ ನಾವು ತುಂಬ ಸತಿ ಟ್ರೈ ಮಾಡಿದ್ವಿ ಹೊರಗಡೆ ಹಾಕ್ಬೇಕಂತ, ಬಟ್ ಅದು ಆಗೇ ಇಲ್ಲ. ಈವನ್ ನಾವು ಅದಕ್ಕೆ ಊಟ ಕೂಡ ಹಾಕ್ಲಾರ್ದಂಗೆ ಒಂದು 2-3 ಡೇಸ್ ಟ್ರೈ ಮಾಡಿದ್ವಿ, ಬಟ್ ಸ್ಟಿಲ್ ಅದು ಇಲ್ಲೇ ಬಂದಿರುತ್ತೆ. ಆ್ಯಂಡ್ ಎಸ್, ಇದು ಈ 3 ಜನದ ಇಂಟ್ರೊಡಕ್ಷನ್. ವೆಲ್ಕಮ್ ಟು ದ 3rd ವರ್ಕೌಟ್ ಸೆಷನ್. ಇಷ್ಟೆಲ್ಲ ಹಾರ್ಡ್ ವರ್ಕ್ ಎದಕ್ಕೆ ಮಾಡಬೇಕಂತಂದರೆ ಕೆಲವೊಂದು ರೀಸನ್ಸ್ ಇದೆ ಲೈಫಲ್ಲಿ. ಬಿಕಾಸ್ ನಾನು ಹೇಳಿರೋ ಥರ ಎಂಪ್ಲಾಯ್ಡ್ ಬಟ್ ಅನ್ಎಂಪ್ಲಾಯ್ಡ್ ಅಂತ ನೀವು ತಮ್ಮನೇಲಲ್ಲಿ ಅವಾಗಲೇ ನೋಡಿದ್ದೀರಾ. ಸೊ 1 ಇಯರ್ ಆಯಿತು ನಾನು ಒಂದು ಕಂಪ್ನಿಯಲ್ಲಿ ಪ್ಲೇಸ್ ಆಗಿ, ಇವಾಗವರೆಗೂ ಆನ್ ಬೋರ್ಡಿಂಗ್ ಬಂದಿಲ್ಲ. ಆ್ಯಂಡ್ ನಾನು ಬೇರೆ ಕಂಪ್ನೀಸ್ ಕೂಡ ಟ್ರೈ ಮಾಡ್ತಿದ್ದೀನಿ, ಬಟ್ ಆಗ್ತಿಲ್ಲ. ಆ್ಯಂಡ್ ಡು ಯು ನೋ ವಾಟ್, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ದ್ಯಾನ್ ಸ್ಟಡೀಸ್. ಸೊ ಆದರೂ ಐ ಮ್ಯಾನೇಜ್ ಟು score 86% in 10th, 83% in 12th, 80%, that is 8 CGPA in engineering. Okay, na ನನಗೆ ಇಷ್ಟ ಇಲ್ಲ, but still I managed. But now I want to prove myself what I am, how I built, how strong my mind is. So ನಾನು ಹೇಳಿರೋ ಥರ ನಾನು ಲಾಸ್ಟ್ ಟೈಮ್ ಒಂದು ರೇಸಲ್ಲಿ 15th ಪೊಸಿಷನ್ ಬಂದಿದ್ದೆ. ಆ್ಯಂಡ್ ಡು ಯು ನೋ ವಾಟ್, ಫಸ್ಟ್ ಬಂದಿರೋದು ಸೈಕಲ್ ಪ್ರೈಸ್ ಎಷ್ಟಂದರೆ 1 lakh ಮೇಲೆ. ಆ್ಯಂಡ್ ನನ್ನ ಸೈಕಲ್ ಪ್ರೈಸ್ ಎಷ್ಟು 5,000. ಸೊ ಇದು ಎಕ್ಸ್ಕ್ಯೂಸ್ ಅಲ್ಲ. ಆ್ಯಂಡ್ ಒಂದು ಅರ್ಥ ಮಾಡ್ಕೊಳ್ರಿ, 150 ಮೆಂಬರ್ಸಲ್ಲಿ 15th ಪ್ಲೇಸ್ ಆ್ಯಂಡ್ 5,000 ಸೈಕಲಲ್ಲಿ. ಸೊ ಇಟ್ಸ್ ನಾಟ್ ಅಬೌಟ್ ದ ಪ್ರೈಸ್, ಇಟ್ಸ್ ನಾಟ್ ಅಬೌಟ್ ದ ಸೈಕಲ್, ಇಟ್ಸ್ ಅಬೌಟ್ ದ ಮೈಂಡ್ ಸೆಟ್. ಬೇಕಿದ್ರೆ ನಾನು 150 ಅಂದರೆ ಲಾಸ್ಟ್ ಪ್ಲೇಸ್ ಕೂಡ ಬರ್ಬೋದಿತ್ತು.
ಬಟ್ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ ಅಟ್ಲೀಸ್ಟ್ ನಾನು ಫಸ್ಟ್ ರೇಸಲ್ಲಿ 20 ಒಳಗಡೆ ಬರಬೇಕಂತ. ಆ್ಯಂಡ್ ಐ ಗಾಟ್ 15th. ಆ್ಯಂಡ್ ಇವಾಗ ನಾನು ಇದಕ್ಕೆ ಟ್ರೈನ್ ಮಾಡ್ತಿದ್ದೀನಿ ಅಂತಂದರೆ ಐ ವಾಂಟ್ ಟು ಗೆಟ್ ದಟ್ ಫೀಲಿಂಗ್ ಆಫ್ ಫಸ್ಟ್ ಪ್ಲೇಸ್. ಅಲ್ಲಿ ವಿನ್ನರ್ ಆದದ್ದು ಮೈಂಡ್ ಸೆಟ್ಟು ಮತ್ತು ಆ ಎಕ್ಸ್ಪೀರಿಯೆನ್ಸ್ ನನಗೆ ಬೇಕು. ಸೊ ಅದಕ್ಕೆ ನಾನು ನೆಕ್ಸ್ಟ್ ರೇಸಿಗೆ ಎಷ್ಟು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ಎಸ್, ಸೊ ನಂದು 3rd ವರ್ಕೌಟ್ ಆಯಿತು. ಇವಾಗ ಸ್ವಲ್ಪ ಮನೆ ಕೆಲಸಗಳಿದೆ, ಅದನ್ನೆಲ್ಲ ಮಾಡೋಣ. ಜಾಯಿನ್ ವಿತ್ ಮೀ. ನಮ್ಮ ಮನೆ ಮೇಲೆ ನಮ್ಮಮ್ಮ 100 ಪಾಟ್ಸ್ ಇಟ್ಟಿದ್ದಾರೆ. ಸೊ ಅದರಲ್ಲೆಲ್ಲ ಫ್ಲವರ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಬೆಳೆಸ್ತಾರೆ. ಆ್ಯಂಡ್ ಇವಾಗ ಅವ್ರು ಊರಿಗೆ ಹೋಗಿದ್ದಾರಂತ ಅದಕ್ಕೆ ನೀರು ಹಾಕಕ್ಕೆ ನಾನು ಹೋಗಬೇಕು. ನಾನು ಕೇಳ್ತಾ ಇದ್ದೆ ನಮ್ಮಮ್ಮಗೆ, ಅಮ್ಮ ಒಂದು 2 ದಿನ ನೀರು ಹಾಕಿಲ್ಲ ಅಂದರೆ ಏನಾಗುತ್ತೆ ಬಿಡಮ್ಮ ಅಂತ. ಸೊ ಅವ್ರು ಸಿಂಪಲಾಗಿ ನನಗೆ ಹಾರ್ಡಾಗಿ ಹಿಟ್ಟಾಗ ಒಂದು ಮಾತು ಹೇಳಿದರು, ನೀನು ಇಷ್ಟು ಡೈಲಿ ಟ್ರೈನ್ ಮಾಡ್ತಿಲ್ಲ, ಅದ್ರ ಬದಲು ವೀಕ್ಲಿ ಬರೀ ಒಂದೇ ಸತಿ ಟ್ರೈನ್ ಮಾಡ್ಬೋದಲ್ಲ ಅಂತಂದರು. ಇಲ್ಲಮ್ಮ, ನಾನು ವೀಕ್ಲಿ ಅಂದರೆ ಎವ್ರಿ ಡೇ ಟ್ರೈನ್ ಮಾಡಿದ್ರೇ ನಾನು ನನ್ನ ಡೆಸ್ಟಿನೇಷನ್ನ ರೀಚ್ ಆಗ್ಬೋದು ಅಂತ ಹೇಳಿದೆ. ಸೊ ಅವ್ರು ಕೂಡ ಅದೇ ಹೇಳಿದರು. ಸೊ ದಿನ ಗಿಡಕ್ಕೆ ನೀರು ಹಾಕಿದ್ರೇ ಅದು ಬೇಕಾದಾಗ ಹೂ ಕೊಡೋದು, ಹಣ್ಣು ಕೊಡೋದು, ಆ್ಯಂಡ್ ಅದು ಹೆಲ್ದಿಯಾಗಿರೋದು. ಸೊ ಅದೇ ಥರ ಲೈಫಲ್ಲಿ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಮೇಲೆ ಹೋಗಿ ಗಿಡಕ್ಕೆ ನೀರಾಗಿ ಬಂದೆ. ಆ್ಯಂಡ್ ಇವತ್ತು ಮನೇಲಿ ಇದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಹಾಫ್ ಡೇದು ಎಲ್ಲ ವರ್ಕೌಟ್ ಕೂಡ ಮುಗೀತು. ಸೊ ಇನ್ನೂ ಉಳ್ಕಿದ ಹಾಫ್ ಡೇ ಶೂಟ್ ಮಾಡಿ ವೀಡಿಯೋ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಸೈಕ್ಲಿಂಗ್ ಜರ್ನಿಯಲ್ಲಿ ನೀವು ಕೂಡ ಜಾಯ್ನ್ ಆಗಿ. ಸೊ ನಿಮ್ಗೇನಾದರೂ ಇಷ್ಟ ಇದ್ದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಹೆಂಗೆ ಅಪ್ರೋಚ್ ಆಗಬೇಕು, ಯಾವ ಥರ ಟ್ರೈನ್ ಮಾಡಬೇಕಂತ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಖಂಡಿತ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.